ನಮಸ್ತೆ ಎಲ್ಲರಿಗೂ. ಹಿಂದೆ ನಮ್ಮ ಕಂಪ್ನಿ ಬಗ್ಗೆ ನಾನು ತುಂಬ ಹೇಳ್ತಾ ಇದ್ದೆ, ಆದರೆ ನನಗೆ ಪ್ರಾಡಕ್ಟ್ಸ್ನ ತೋರಿಸಿರಲಿಲ್ಲ. ಸುಮಾರಾಗಿ ತೋರಿಸಿದೆ, ಒಂದು ಸಲ ಅನ್ಕೊತೀನಿ. ಈಗ ಇನ್ನೂ ಅನೇಕ ಈ ಥರ ವೆರೈಟೀಸ್ ಎಲ್ಲ ಬಂದಿದೆ ನಮ್ಮ ಕಂಪನಿಯಲ್ಲಿ, ನಮ್ಮ ನವಯುನಿಟಿ ಕಂಪನಿಯಲ್ಲಿ. ಇದು ಒಂದು ಬಿಸ್ನೆಸ್. ಇದು ಯಾವ ಥರ ಬಿಸ್ನೆಸ್ ಮಾಡೋದು ಅನ್ನೋದನ್ನ ಇಲ್ಲಿಗೆ ಬಂದರೆ ನಿಮಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಅದಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇದರಲ್ಲಿ ಹೆಂಗೆ ಹಣ ಸಂಪಾದನೆ ಮಾಡೋದು, ಲೇಡೀಸ್ ಮನೇಲಿ ಕೂತ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ತುಂಬ ಉಪಯೋಗ ಆಗ್ತಾ ಇದೆ. ಕೆಲವರಿಗೆ ಮಕ್ಕಳಿರ್ತಾರೆ, ಅವ್ರಿಗೆ ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಕೆಲವರಿಗೆ ವಯಸ್ಸಾದವ್ರು ಅತ್ತೆ ಮಾವ ಮನೇಲಿದ್ದಾಗೂ ಅವ್ರನ್ನೇ ನೋಡ್ಕೋಬೇಕಾಗುತ್ತೆ, ಆಚೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಅಂಥವರೆಲ್ಲ ಇಲ್ಲಿ ಒಂದು ಅವಕಾಶ ಉಂಟು. ಯಾವ ಥರ ಕೆಲಸ ಮಾಡ್ಬೋದು, ನಾವು ಹೆಂಗೆ ಹಣ ಸಂಪಾದನೆ ಮಾಡ್ಬೋದು. ಎಷ್ಟೋ ಜನ ಏನೇನು ಮಾಡೋಕ್ಕೋದ್ರೂ ಅವ್ರು ಮಾಡೋಕ್ಕಾಗಲ್ಲ. ಎಷ್ಟೋ ಅವ್ರವ್ರ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿರುತ್ತೆ, ಯಾವ ಥರ ಮಾಡಬೇಕು ಅನ್ನೋದ್ರ. ನನಗೂ ಒಂದು ಟೈಮಲ್ಲಿ ಆ ಥರ ಬಂದಿದ್ದುಂಟು. ಈಗ ನಾನು ಕಂಪ್ನಿಗೆ ಬಂದಮೇಲೆ ತುಂಬ ಚೆನ್ನಾಗಿ ನಾನು ಹ್ಯಾಪಿ ಆಗಿದ್ದೀನಿ, ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದೊಂಥರ ಬಿಸ್ನೆಸ್ ಇದು. ಇದರಲ್ಲಿ ನೋಡಿದ್ರ ನೀವು ಈ ಮಣ್ಣಿನಿಂದ ಮಾಡಿರುವಂಥದ್ದನ್ನು ನಿಮಗೆಲ್ಲ ಕೊಡ್ತಾ ಇದ್ದೀವಿ. ಇದನ್ನು ಗಿಫ್ಟಾಗಿ ಕೊಡ್ತಾ ಇದ್ದೀವಿ. ನಮ್ಮ ಕಂಪ್ನಿಯಾಗಿ ಅಸೋಸಿಯೇಟ್ ಆದಾಗ ಇದನ್ನು ಮುಂದಕ್ಕೆ ಇಟ್ಕೊಂಡು ಯಾವ ಥರ ಕೆಲಸ ಮಾಡೋದು ನಿಮ್ಗೆ ಈಗಾಗಲೇ ಡೌಟ್ ಬರ್ತಾ ಇರುತ್ತೆ, ಇದೇನಪ್ಪ ಇದು ಅಂತ. ಒಂದು ಸಲ ನಮ್ಮ ಆಫೀಸ್ಗೆ ಬಂದಾಗ ಹೆಂಗೆ ಇದನ್ನು ಮಾಡೋದು ಅನ್ನೋದನ್ನು ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ. ಈಗ ಒಂದೊಂದನ್ನೇ ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ನೋಡ್ಬೋದು, ಇದು ಕುಕ್ಕರ್, ಮಣ್ಣಿನಿಂದ ಮಾಡಿರುವಂಥ ಕುಕ್ಕರು. ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿನಲ್ಲಿ ಮಣ್ಣಿನ ಮಡಿಕೆನಲ್ಲೇ ಅಡುಗೆ ಮಾಡ್ತಾ ಇರ್ತಾರೆ. ನಾವು ನೋಡಿದ್ದೀವಿ ಸಹ, ನೀವು ನೋಡಿರ್ತೀರ. ಆದರೆ ಆವಾಗ ವಯಸ್ಸಾದವ್ರಿಗೆ ಏನೂ ಕಾಯಿಲೆ ಬೀಳ್ತಾ ಇರಲಿಲ್ಲ. ಅದೇ ಇವಾಗ ಈ ಇಂಡಾಲಿಯಂ ಕುಕ್ಕರಲ್ಲಿ ಅಡುಗೆ ಮಾಡಿ ತಿನ್ನೋದ್ರಿಂದ ನಮಗೆ ಏನೆಲ್ಲ ಪ್ರಾಬ್ಲಮ್ಸ್, ಮಂಡಿ ನೋವು ಆಗ್ಬೋದು, ಶುಗರ್ ಆಗ್ಬೋದು, ಬಿ ಪಿ ಆಗ್ಬೋದು, ಥೈರಾಯ್ಡ್ ಆಗ್ಬೋದು, ಇಷ್ಟೆಲ್ಲ ನಮಗೆ ಕಾಯಿಲೆಗಳಿದ್ದಾವೆ. ಮೈಗ್ರೇನ್ ಆಗ್ಬೋದು. ಇದರಲ್ಲಿ ಮಣ್ಣಿನಿಂದ ನಾವು ಮಾಡಿ ತಿನ್ನೋದ್ರಿಂದ ನಮಗೆ ಎಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ನಾವು ನಮ್ಮದೇ ಒಂದು ನವಯುನಿಟಿ ಕಂಪನಿಯಿಂದ ಆರ್ಡರ್ ಕೊಟ್ಟು ಸ್ವಂತ ಕೆಲಸದವ್ರನ್ನ ಇಟ್ಟು ಈ ಥರ ಒಂದು ಫ್ಯಾಕ್ಟ್ರಿನಲ್ಲಿ ತಯಾರು ಮಾಡಿಸ್ತಾ ಇರುವಂಥದ್ದು. ನೋಡಿ, ಇದು ಕುಕ್ಕರು. ಈ ಕುಕ್ಕರಲ್ಲಿ ಅನ್ನ 3 ದಿವಸ ಆದರೂ ಕೆಡಲ್ಲ ಅಂತೇಳಿ 3 ದಿವಸ ಇಟ್ಟು ಯಾರು ತಿನ್ನಲ್ಲ. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆವತ್ತು ಮಾಡಿಕೊಂಡು ಫ್ರೆಶ್ ಆಗಿದ್ರೆ ನಮಗೂ ಆರೋಗ್ಯ ಚೆನ್ನಾಗಿರುತ್ತೆ. ಪ್ಲಸ್ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವಾಟರ್ ಕ್ಯಾನ್ ನೋಡ್ಬೋದು ನೀವು. ವಾಟರ್ ಕ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ. ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಈಗಾಗಲೇ ಹೇಳ್ತಾರಲ್ವ, ಅದಕ್ಕೋಸ್ಕರ ವಾಟರ್ ಕ್ಯಾನ್ ಸಹ ನಮ್ಮ ಕಂಪನಿಯಿಂದ ಮಣ್ಣಿನಿಂದಲೇ ಮಾಡಿರೋದನ್ನು ನಿಮಗೆ ನೀಡ್ತಾ ಇದ್ದೀವಿ. ಇದು ನೋಡಿ, ವಾಟರ್ ಕ್ಯಾನ್ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದರಲ್ಲಿ ನೀರು ಹಾಕ್ಕೊಂಡು ಕುಡಿಯೋದ್ರಿಂದ ಫ್ರಿಜ್ ನೀರಿಗಿಂತ ಇದು ಆರೋಗ್ಯಕ್ಕೆ ನಮಗೆ ತುಂಬ ಚೆನ್ನಾಗಿರುತ್ತೆ. ಮಣ್ಣಿನಿಂದ ಮಾಡಿರುವಂಥದ್ದು ಇದು ಸಹ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಡ್ಡು ಮಾಡೋ ಪಾತ್ರೆ ಇದೆ, ಇಲ್ಲಿ ಪಡ್ಡು ಮಾಡೋ ಪಾತ್ರೆ ಇದೆ. ಇದು ಅಷ್ಟೇ. ನಾವು ಕಬ್ಬಿಣ ನೋಡಿರ್ಬೋದು, ಇಂಡಾಲಿಯಂ ನೋಡಿರ್ಬೋದು, ಕಂಚದ್ದು ನೋಡಿರ್ಬೋದು. ನೋಡಿ, ಇದು ಮಣ್ಣಿನಿಂದ ಮಾಡಿರುವಂಥದ್ದು ಎಂಥ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಪಡ್ಡು ಮಾಡೋ ಪಾತ್ರೆ ಇದು. ಇದರಲ್ಲಿ ಪಡ್ಡು ಮಾಡೋದ್ರಿಂದನೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಮಣ್ಣಿನಿಂದ ಮಾಡಿರುವಂಥದ್ದೇ ನಮ್ಮ ಕಂಪ್ನಿಯಲ್ಲಿ ಕೊಡ್ತಾ ಇರುವಂಥದ್ದು. ಪ್ರತಿಯೊಂದು ವಸ್ತು ಸಹ ಮಣ್ಣಿನಿಂದಾನೇ ಮಾಡಿರ್ತಾರೆ. ಪ್ಲಸ್ ಇದು ನೋಡ್ಬೋದು, ಇದು ನೀರಿನ ಜಿಗ್. ಈ ಜಿಗ್ಗಲ್ಲಿ ಡೈನಿಂಗ್ ಟೇಬಲ್ಲೇ ನೀರಾಗಿ ಇಟ್ಕೊಳ್ಬೋದು. ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇದರಲ್ಲೂ ಅಷ್ಟೇ ನೀರಾಕಿ ತಂಪಾಗಿರುತ್ತೆ. ನಾವು ಫ್ರಿಜ್ ನೀರಿಗಿಂತ ಇದು ಕುಡಿದ್ರೆ ಎಷ್ಟೋ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದನ್ನೇ ಕೊಡ್ತಾ ಇದ್ದೀವಿ. ಮತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಇದು ಊಟದ ತಟ್ಟೆ. ಈ ತಟ್ಟೆಯನ್ನು ನೀವು ನೋಡ್ತಾ ಇರ್ಬೋದು, ಊಟಕ್ಕೆ ಮೇಲೆ ಎಲ್ಲ ಬೇಕಾಗುತ್ತೆ. ಇದು ರಸಮ್ಗೆ, ಇದು ಸಾಂಬಾರ್ಗೆ, ಇದು ನೀರಿನ ಲೋಟ, ಮತ್ತು ಇದೊಂದು ಚಿಕ್ಕದಾಗಿ ಸಣ್ಣದಾಗಿ ಸ್ವೀಟ್ ಇಡೋಕ್ಕೆ ಅಂತ. ಇದರಲ್ಲಿ ಒಂದು ಸ್ಪೂನ್ ಸಹ ನಮಗೆ ಮಣ್ಣಿನಿಂದ ಕೊಟ್ಟಿರುವಂಥದ್ದು. ಮತ್ತು ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಫಿ ಲೋಟ ಸಹ ನಮ್ಮ ಕಂಪನಿಯಿಂದ ಇದು ತಟ್ಟೆ ಒಂದು 2 ಲೋಟ ಇದೆ. ಇದು ಕಾಫಿ ಲೋಟಗಳು. ಇದನ್ನು ನೀವು ನಮ್ಮ ಕಂಪನಿಯಲ್ಲಿ ಅಸೋಸಿಯೇಟ್ ಆದಾಗ ನಿಮಗೆ ಗಿಫ್ಟಾಗಿ ಕೊಡುವಂಥದ್ದು. ಇದನ್ನು ನೀವು ತಗೊಂಡು ಯಾವ ಥರ ಬಿಸ್ನೆಸ್ ಮಾಡ್ಬೋದು, ಒಂದು ದಿನಕ್ಕೆ 1,500ದಿಂದ 7,500ವರೆಗೂ ನೀವು ಇದರಿಂದ ಬಿಸ್ನೆಸ್ ಮಾಡ್ಬೋದು. ಓದಿರಲೇಬೇಕು ಅಂತ ಏನಿಲ್ಲ, ಇಂಗ್ಲೀಷ್ ಬರಬೇಕು ಅಂತ ಏನಿಲ್ಲ. ನಮಗೆ ಬರುವಂಥ 4 ಮಾತುಗಳು ನಾವು ಅಕ್ಕಪಕ್ಕ ಎಲ್ಲೋ ಪಾರ್ಕಲ್ಲಿ ಹೋಗ್ತೀವಿ, ಸ್ವಲ್ಪ ಟೈಮ್ ಪಾಸ್ ಹಾಕಿಕೊಂಡು ಹೋದಾಗ ಅಕ್ಕಪಕ್ಕ ನಮ್ಗೆ ಇರ್ತಾರೆ, ಅವ್ರಿಗೆ ಈ ಥರ ಬಿಸ್ನೆಸ್ ಇದೆ ಅಂತ ಹೇಳಿದಾಗ ಅವರು ಸಹ ನಮ್ಮ ಕಂಪನಿಗೆ ಬಂದು ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡಾಗ ಅವರು ಆರಾಮ್ಸೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲೋ ಬೆಳಗ್ಗಿಂದ ಸಂಜೆ ತನಕ ಗಾರ್ಮೆಂಟ್ಸಲ್ಲಿ ಹೋಗ್ತೀವಿ, ಬೇರೆ ಕಡೆ ಕಂಪ್ನಿಗಳಲ್ಲಿ ಹೋಗ್ತೀವಿ, ದುಡಿತಾ ಇರ್ತೀವಿ. ಆದರೂ ನಮಗೆ ಮನೆಗೆ ಬರಬೇಕು, ಅದೇ ಟೆನ್ಷನ್ನು, ಅದೇ ಕೆಲಸ. ಆ ಥರ ಸಮಯದಲ್ಲಿ ಇಲ್ಲಿ ದಿನಕ್ಕೆ ನಾವು ಒಬ್ಬೊಬ್ಬರಿಗೆ ನಮ್ಮ ಕಂಪ್ನಿ ಬಿಸ್ನೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟಂಗೆಲ್ಲ ನಮಗೆ ಇದರಲ್ಲಿ ಏನು ಹಣ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನಾವು ಟ್ರೈನಿಂಗ್ ಕೊಡ್ತೀವಿ ನಿಮಗೆ. ಇದು ಇರೋದು ಜಾಲಿ ಕ್ಲಾಸಲ್ಲಿ ಹೆಡ್ ಆಫೀಸ್ ಇದೆ. ಒಂದು ಸಲ ನೀವು ನಮ್ಮ ಆಫೀಸ್ಗೆ ಬಂದಾಗ ಇದ್ರ ಬಗ್ಗೆ ನೀಟಾಗಿ ಗೊತ್ತಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಂಥ ಚೆನ್ನಾಗಿದೆ. ಇದರಲ್ಲಿ ನಾವು ಸಾಂಬಾರು ಮಾಡ್ಬೋದು ಅಥವಾ ನೀರು ಹಾಕಿ ಇಡ್ಬೋದು. ಇಂಥ ಅನೇಕ ವೆರೈಟಿ ಪಾತ್ರೆಗಳು ನಮ್ಮಲ್ಲಿ ಉಂಟು.
ಇನ್ನು ಇಲ್ಲಿ ಇಡಕ್ಕೆ ಜಾಗ ಎಲ್ಲ ಇಷ್ಟು ಮಾತ್ರ ನಿಮಗೆ ತೋರಿಸ್ತಾ ಇದ್ದೀವಿ. ಇದನ್ನು ಇಟ್ಕೊಂಡು ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ನಾವು ಆಫೀಸ್ಗೆ ಬಂದರೆ ನೀವು ಒಂದ್ಸಲ ಪೂರ್ಣ ಮಾಹಿತಿ ನಿಮಗೆ ಕೊಡ್ತೀವಿ. ನೀವು ಇದರಿಂದ ಹೇಗೆ ಹಣ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಬೋದು. ಇನ್ನೂ ಹೆಚ್ಚಿನ ವಿವರ